ಗಿಡ ಬೆಳೆಸಿ ಪರಿಸರ ಉಳಿಸಿ ಈ ಮಾತುಗಳನ್ನು ನಾವು ಪ್ರತಿದಿನ ಕೇಳ್ತೀವಿ ಹೇಳ್ತೀವಿ. ಆದರೆ ನಿಜವಾಗಿಯೂ ನಾವು ಅದನ್ನು ಪಾಲಿಸುತ್ತಿದ್ದೇವಾ? ಸಿಂಧನೂರು ನಗರದಲ್ಲಿ ಇಂದು ಕಾಣಿಸುತ್ತಿರುವ ದೃಶ್ಯಗಳು ಈ ಪ್ರಶ್ನೆಗೆ ನೇರ ಉತ್ತರ ಕೊಡುತ್ತಿವೆ. ಒಂದೆಡೆ ಪರಿಸರ ಪ್ರೇಮಿಗಳು, ವಿಶೇಷವಾಗಿ ಅಮರೇಗೌಡ, ಮಲ್ಲಾಪುರ ಸೇರಿದಂತೆ ಹಲವರು ಬಿಸಿಲಿನ ನಾಡನ್ನು ಹಸಿರು ನಾಡು ಮಾಡಲು ಗಿಡ ನೆಟ್ಟು ನೀರು ಹಾಕಿ ಪೋಷಣೆ ಮಾಡುತ್ತಿದ್ದಾರೆ. ಆದರೆ ಇನ್ನೊಂದೆಡೆ ಅದೇ ಮರಗಳಿಗೆ ಜಾಹೀರಾತು ಬೋರ್ಡ್ಗಳು, ಸ್ಟಿಕ್ಕರ್ಸ್ಗಳು, ಬ್ಯಾನರ್ಸ್ಗಳು ಅಂಟಿಸಲಾಗುತ್ತಿದೆ. ತಂತಿ ಕಟ್ಟಿ ಮೊಳೆ ಹೊಡೆದು ಮರಗಳ ತೊಗಲು ಹಾನಿಗೊಳಿಸಲಾಗುತ್ತಿದೆ. ಇದು ಕೇವಲ ಮರಗಳ ಮೇಲಿನ ಹಿಂಸೆ ಅಲ್ಲ, ಇದು ನಮ್ಮ ಭವಿಷ್ಯದ ಮೇಲಿನ ದಾಳಿ. ಒಂದು ಮರ ಬೆಳೆಸಲು ವರ್ಷಗಳು ಬೇಕು, ಆದರೆ ಅದನ್ನು ನಾಶ ಮಾಡಲು ಕೆಲವೇ ನಿಮಿಷ ಸಾಕು. ಇಷ್ಟು ದೊಡ್ಡ ಹಾನಿ ನಡೆಯುತ್ತಿದ್ದರೂ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳು ಮೌನವಾಗಿರುವುದು ಜನರಲ್ಲಿ ಅನುಮಾನ ಹುಟ್ಟಿಸಿದೆ. ಇದು ನಿರ್ಲಕ್ಷ್ಯವೇ ಅಥವಾ ಇನ್ನೇನಾದರೂ ನಡೆಯುತ್ತಿದೆಯಾ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಮರಗಳನ್ನು ಉಳಿಸಬೇಕಾದವರು ಕಣ್ಣು ಮುಚ್ಚಿದರೆ ಪರಿಸರವನ್ನು ಯಾರು ಉಳಿಸುತ್ತಾರೆ? ಇಂದು ನಾವು ಮೌನವಾಗಿದ್ದರೆ ನಾಳೆ ನಮ್ಮ ಮಕ್ಕಳಿಗೆ ಉಸಿರಾಡಲು ಗಾಳಿ ಸಿಗುವುದೇ ಪ್ರಶ್ನೆ. ಆದ್ದರಿಂದ ಈಗಲೇ ಎಚ್ಚರವಾಗಬೇಕು. ಮರಗಳಿಗೆ ಹಾನಿ ಮಾಡುವವರ ವಿರುದ್ಧ ಧ್ವನಿ ಎತ್ತಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಮರಗಳನ್ನು ರಕ್ಷಿಸಬೇಕು. ಯಾಕೆಂದರೆ ಮರ ಉಳಿದರೆ ನಾಳೆ ಉಳಿಯುತ್ತದೆ, ಮರ ಇಲ್ಲದಿದ್ದರೆ ಭವಿಷ್ಯವೇ ಇಲ್ಲ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪರಿಸರ ಪ್ರೇಮಿ ಅಮರೇಗೌಡ, ಮಲ್ಲಾಪುರ. ಸಿಂಧನೂರಿನಲ್ಲಿ ಈಗಾಗಲೇ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ರಸ್ತೆ ಬದಿಯಲ್ಲಿರುವಂತಹ ಗಿಡ ಮರಗಳಿಗೆ ಏನು ತಮ್ಮ ಜಾಹೀರಾತಿಗೋಸ್ಕರ ಗಿಡಗಳಿಗೆ ತಂತಿ ಕಟ್ಟುವುದು ಮತ್ತು ಮಳೆ ಹೊಡೆಯುವುದು ಮತ್ತು ಲೈಟಿಂಗ್ ಹಾಕುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅರಣ್ಯ ಇಲಾಖೆಗೆ ಬಹಳಷ್ಟು ಸಲ ದೂರು ಕೊಟ್ಟರು ಕೂಡ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಂತಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಷ್ಟೆಲ್ಲ ಪರಿಸರ ಪ್ರೇಮಿಗಳು ಹೋರಾಟ ಮಾಡಿ ಇವತ್ತು ಸಿಂಧನೂರು ಕಂಗೊಳಿಸ್ತಾ ಇದೆ. ನೀವು ಕೂಡ ಏನು ಅರಣ್ಯ ಇಲಾಖೆದವರಿಗೆ ಪದೇ ಪದೇ ಕಾಲ್ ಮಾಡಿ ಹೇಳ್ತಾ ಇದೀವಿ. ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಭಾವನೆ. ಯಾಕಂತಂದ್ರೆ ಪರಿಸರ ಇದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ. ಇವತ್ತು 43-44 ಡಿಗ್ರಿ ಅತಿ ಹೆಚ್ಚು ತಾಪಮಾನ, ಬಿಸಿಲು ತಾಪಮಾನ ಹೆಚ್ಚಾಗಿದೆ. ಈ ಒಂದು ಲೈಟಿಂಗ್ ಹಾಕುವವರಿಗೆ ಮತ್ತು ಮಳೆಯಿಂದ ಕಟ್ಟುವಂತಹ ಬೋರ್ಡ್, ಜಾಹೀರಾತು ಬೋರ್ಡ್ಗಳಿಗೆ ನೀವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಅದರ ಜೊತೆಗೆ ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಸೂಕ್ತ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಬೇಕು. ಇವತ್ತು ಪರಿಸರ ಪ್ರೇಮಿಗಳು ಅಷ್ಟೇ ಅಲ್ಲ, ಅರಣ್ಯ ಇಲಾಖೆಯವರು ಕೂಡ ಇದರಲ್ಲಿ ಭಾಗಿಯಾಗಿ ಅವರ ಪರಿಸರ ಪ್ರೇಮಿಗಳ ಜೊತೆಗೆ ಕೂಡಿ ನೀವೆಲ್ಲ ಈ ಒಂದು ಪರಿಸರವನ್ನು ಉಳಿಸಬೇಕಾಗಿದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ಪರಿಸರವನ್ನು ಹಾಳು ಮಾಡಬೇಡಿ, ಪರಿಸರವನ್ನು ಬೆಳೆಸಬೇಕು. ಮುಂಬರುವ ದಿನಗಳಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಹಾಗೆ ನಮ್ಮ ಏನು ಬಿಸಿಲ ನಾಡನ್ನು ಹಸಿರು ನಾಡನ್ನಾಗಿ ಮಾಡುವ ಕೆಲಸ ನಾವೆಲ್ಲರೂ ಮಾಡೋಣ. ನಮ್ಮೊಂದಿಗೆ ನೀವೆಲ್ಲ ಕೈ ಜೋಡಿಸಿ.